ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಶೆಟ್ಟಿಗೆ ಕ್ಲೋಸ್ ಇದ್ದವರೆಲ್ಲ ಈಗ ಅವಳ ಕಾಲ್ ಪಿಕ್ ಮಾಡ್ತಿಲ್ಲ. ಶಾಕಿಂಗ್ ಹೇಳಿಕೆ ಕೊಟ್ಟ ಜಾನ್ವಿ. ಬಿಗ್ ಬಾಸ್ ಶೋ ಮುಗಿದ ಮೇಲೆ ಕೆಲ ಫ್ರೆಂಡ್ಶಿಪ್ಗಳು ಹಾಗೆ ಕ್ಯಾರಿ ಆಗುತ್ತೆ. ದೊಡ್ಡ ಮನೆಯಲ್ಲಿ ವೈರಿಗಳಂತೆ ಇದ್ದವರೆಲ್ಲ ಹೊರಗೆ ಬಂದ ಮೇಲೆ ಕ್ಲೋಸ್ ಫ್ರೆಂಡ್ಸ್ ಆಗಿರುವ ಸಾಕಷ್ಟು ಉದಾಹರಣೆಗಳಿವೆ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಜೊತೆಗೆ ಕ್ಲೋಸ್ ಇದ್ದವರೆಲ್ಲ ಈಗ ಅವರಿಗೆ ಕಾಲ್ ಮಾಡ್ತಿಲ್ವಂತೆ. ಹೀಗಂತ ನಾವು ಹೇಳ್ತಿಲ್ಲ ರೀ. ಮಾಜಿ ಸ್ಪರ್ಧಿ ನಿರೂಪಕಿ ಜಾನ್ವಿ ಅವರು ಈ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರಕ್ಷಿತಾ ಶೆಟ್ಟಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಹಾಗಾಗಿ ಯಾರೂ ಮೀಟ್ ಆಗೋಕೆ ಆಗ್ತಾ ಇಲ್ಲ ಎಂದು ಬಿಗ್ ಬಾಸ್ ನಲ್ಲಿ ತಮಗೆ ಕ್ಲೋಸ್ ಇದ್ದವರು ಹೊರ ಬಂದ ಮೇಲೆ ಯಾಕೆ ಮೀಟ್ ಆಗಲಿಲ್ಲ ಅನ್ನೋ ಪ್ರಶ್ನೆಗೆ ಭಾವುಕರಾಗಿ ಉತ್ತರ ನೀಡಿದ್ದರು. ಜೊತೆಗೆ ನಾನು ಪ್ರಸ್ತುತ ಜಾನ್ವಿ, ಅಶ್ವಿನಿ ಮೇಡಮ್, ರಾಶಿಕಾ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದೇನೆ, ಉಳಿದಂತೆ ಬೇರೆ ಯಾವ ಹುಡುಗಿಯರೊಂದಿಗೂ ಕೂಡ ಸಂಪರ್ಕದಲ್ಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ಈ ಬಗ್ಗೆ ಜಾನ್ವಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇನ್ನು ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಶೆಟ್ಟಿ, ಜಾನ್ವಿ ಹಾಗೂ ಅಶ್ವಿನಿ ಗೌಡಗೆ ಬರೀ ಜಗಳವೇ ಆಗ್ತಿತ್ತು. ಆದರೆ ಹೊರಗಡೆ ಬಂದ ಮೇಲೆ ಇವರು ಚೆನ್ನಾಗಿಯೇ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಜಾನ್ವಿ, ಇದಕ್ಕೆ ಹೇಳೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ ಅಂತ ನಾವೆಲ್ಲರೂ ಚೆನ್ನಾಗಿದ್ದೇವೆ. ರಿಯಾಲಿಟಿ ಶೋಗಳಿಂದ ಜನಕ್ಕೆ ಮಸಾಲ ಬೇಕು ಅಷ್ಟೇ. ಶೋ ಡಿಸೈನ್ ಮಾಡಿರೋದೇ ಹಾಗೆ, ನಾವು ಅದಕ್ಕೆಲ್ಲ ರೆಡಿಯಾಗಿಯೇ ಹೋಗಬೇಕು. ಇವರು ನಮ್ಮನ್ನು ಹೇಗೆ ತೋರಿಸ್ತಾರೆ, ಹೀಗೆ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂದೆಲ್ಲ ಹ್ಯೂಮನ್ ಮೆಂಟಾಲಿಟಿ ನೋಡಿ ಎಲ್ಲೋ ಒಂದೆಡೆ ಜಗಳ ಆಗ್ತಿದೆ ಅಂತಂದಾಗ ಕ್ಯೂರಿಯಾಸಿಟಿಯಿಂದ ಹೋಗಿ ನೋಡ್ತೀವಿ. ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡಿಯೇ ಜನಕ್ಕೆ ಏನ್ ಬೇಕು ಅನ್ನೋದು ಗೊತ್ತಿದೆ. ಅದರ ಆಚೆಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿರ್ತೇವೆ. ಆದರೆ ಜನಕ್ಕೆ ಏನ್ ಬೇಕು ಅದನ್ನೇ ತೋರಿಸಿದಾಗ ಏನಾಗುತ್ತೆ ಅಂತಂದ್ರೆ ನಾವು ವಿಲ್ಲನ್ ಆಗ್ಬಿಡ್ತೀವಿ. ರಕ್ಷಿತಾ ಶೆಟ್ಟಿ ಮೇಲೆ ಸಿಂಪತಿ ಬಂದಿರುತ್ತೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗೆಲ್ಲ ಕ್ಲೋಸ್ ಆಗಿ ಇದ್ಲೋ ಅವರೆಲ್ಲ ಈಗ ಫೋನ್ ಪಿಕ್ ಮಾಡ್ತಿಲ್ವಂತೆ. ಆಗ ಅದು ನಾಟಕ ಆಗಿಬಿಡುತ್ತೆ ಅಲ್ವಾ. ಜನಗಳ ಕಣ್ಣಿಗೆ ಒಳ್ಳೆಯವರು ಆಗೋದಕ್ಕೆ ಪ್ರೀತಿ, ವಿಶ್ವಾಸ, ಬಾಂಧವ್ಯಗಳನ್ನೆಲ್ಲ ತೋರಿಸಿಕೊಳ್ಳೋದು, ಇದೇ ನನಗೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಜಾನ್ವಿ. ಈಗ ಬಿಗ್ ಬಾಸ್ ನಿಂದ ಹೊರಗಡೆ ಬಂದ್ಮೇಲೂ ನನ್ನ ಮತ್ತು ಅಶ್ವಿನಿ ಅವರ ಫ್ರೆಂಡ್ಶಿಪ್ ಹಾಗೆ ಇದೆ. ಯಾಕೆಂದ್ರೆ ಸ್ನೇಹಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಎರಡು ಜಡೆ ಸೇರಲ್ಲ ಅಂತಾರೆ. ಅಂಥದ್ರಲ್ಲಿ ಅಶ್ವಿನಿ ಅವರು ನನ್ನ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ನಾನು ಬೇರೆಯವರ ಜೊತೆ ಮಾತಾಡಬೇಕಾದರೂ ಕೂಡ ಅವರನ್ನು ಬಿಟ್ಟುಕೊಡಲ್ಲ. ಅವರ ಸ್ವಾಭಿಮಾನ, ಅವರ ನೇರವಂತಿಕೆ ನನಗೆ ಈಗಲೂ ಕೂಡ ಇಷ್ಟ ಆಗುತ್ತೆ. ಬಿಗ್ ಬಾಸ್ ನಲ್ಲಿ ಹೇಗಿದ್ರು ಹೊರಗಡೆಯೂ ಹಾಗೆ ಇದ್ದಾರೆ ಅಶ್ವಿನಿ ಗೌಡ. ಅದು ಯಾವುದೂ ನಾಟಕವಲ್ಲ. ಆ ಪ್ಯೂರಿಟಿನೇ ನನಗೆ ಅವರಲ್ಲಿ ಇಷ್ಟ ಆಗಿದ್ದು. ನನ್ನ ಸ್ಟ್ರಗಲ್, ನನ್ನ ಹಾರ್ಡ್ ವರ್ಕ್ ಅವರಿಗೆ ಇಷ್ಟ ಆಗುತ್ತೆ ಅಂತ ಜಾನ್ವಿ ಅವರು ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾಳೆ, ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಮಸಾಲೆಗೆ ರಕ್ಷಿತಾ, ಅಶ್ವಿನಿ ಗೌಡ, ನಾನು, ಗಿಲ್ಲಿ ನಟನ ಕಾಂಟ್ರಿಬ್ಯೂಷನ್ ಅಂತೂ ತುಂಬಾ ಇತ್ತು. ಹಾಗಾಗಿ ಅವರು ಗೆದ್ದಿರೋದ ಬಗ್ಗೆಯೂ ನನಗೆ ಖುಷಿ ಇದೆ. ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅಷ್ಟೆಲ್ಲ ಶೈನ್ ಆಗ್ತಾರೆ ಅಂದ್ರೆ ಅವರಿಗೆ ಆ ಕೆಪಾಸಿಟಿ ಇದೆ ಅಂತಾನೆ ಅರ್ಥ. ರಕ್ಷಿತಾ ಜೊತೆ ಸಿಕ್ಕಾಗಲೆಲ್ಲ ಚೆನ್ನಾಗಿಯೇ ಮಾತಾಡ್ತೀನಿ, ನಾನು ಚೆನ್ನಾಗಿಯೇ ಇದ್ದೇವೆ ಎಂದಿದ್ದಾರೆ ಜಾನ್ವಿ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.